ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಸಂವಿಧಾನದ ಪರಿಕಲ್ಪನೆಯನ್ನು ಕೊಟ್ಟಂತ ಅನುಭವ ಮಂಟಪ ಸಮಾಜ ನಿರ್ಮಾಣ ಆಗಬೇಕು. ಇವತ್ತು ಎಲ್ಲಾ ರೀತಿಯ ಸರ್ವ ಸಮಾನತೆಗಾಗಿ ಏನು 12ನೇ ಶತಮಾನದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ಆಯಿತು. ಇಂಥ ಅನುಭವ ಮಂಟಪದಿಂದ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಬಹಳ ಅತ್ಯಂತ ಸಡಗರದಿಂದ, ಸಂಭ್ರಮದಿಂದ, ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸಿದ್ದೇವೆ. ಇವತ್ತು ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ 2500 ಕಿಲೋಮೀಟರ್ ಮಾನವ ಸರಪಳಿ. ಈ ನಮ್ಮ ಜಿಲ್ಲೆಯಲ್ಲಿ 45 ಕಿಲೋಮೀಟರ್ ಅಲ್ಲಿ ಸುಮಾರು 35,000 ಜನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಸಂಘ ಸಂಸ್ಥೆಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಇದರ ಉದ್ದೇಶ ಈ ದೇಶದ ಐಕ್ಯತೆ, ಅಖಂಡತೆ, ಸಮಗ್ರತೆ ಮತ್ತು ಜಾತ್ಯತೀತ ವಿಚಾರಗಳು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲ ಭಾರತೀಯರು ಇವತ್ತು ಅನ್ನುವಂಥ ಒಂದು ಭಾವನೆ, ಸಹೋದರತ್ವ, ಸಹಬಾಳ್ವೆ ಇಂದ ಈ ದೇಶವನ್ನು ಮುನ್ನಡೆಸೋಣ, ಈ ದೇಶದ ಐಕ್ಯತೆಯನ್ನು ಕಾಪಾಡಿಕೊಂಡು ಹೋಗೋಣ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಆಯೋಜನೆ ಮಾಡಿದಂಥ ಎಲ್ಲ ಜಿಲ್ಲಾಡಳಿತಕ್ಕೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೋ ಡಿಸ್ಟ್ರಾಕ್ಷನ್ ಇಲ್ಲ, ಇದು ಓನ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಬಗ್ಗೆ ಮಾತಾಡೋದು. ಅದೆಲ್ಲ ಆಮೇಲೆ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.